ಸೊ ಹಾಯ್ ಹೆಲೋ. ಸೊ ಇವತ್ತು ಜಗನ್ನಾಥ ಆ, ರಥಯಾತ್ರೆ ಇರೋದ್ರಿಂದ ಸೊ ಅದಕ್ಕೆ ನಾನು ಇವತ್ತು ಮನೇಲಿ ಪೂಜೆ ಮಾಡ್ತಾ ಇದ್ದೀನಿ. ಸೊ ನಮ್ಮ ಮನೇಲಿ ಕೂಡ ನಮ್ಮ ಚಿಕ್ಕ ಲಡ್ಡು ಗೋಪಾಲ್ ಇದ್ದಾರೆ. ಸೊ ಅದರಿಂದ ನಾನು ಪೂಜೆ ಮಾಡಿಬಿಟ್ಟು ಸೊ ಸ್ಪೆಷಲ್ ಒಂದು ಸ್ವಲ್ಪ ಸ್ವೀಟ್ ಮಾಡೋಣ ಅಂತ ಸೊ ಮಾಡ್ತಾಯಿದ್ದೀನಿ. ಸೊ ಬನ್ನಿ, ನಿಮಗೂ ಕೂಡ ಶೇರ್ ಮಾಡ್ತೀನಿ, ನೀವು ಕೂಡ ಮಾಡಿ ನೋಡಿ, ತುಂಬ ಟೇಸ್ಟಾಗಿರುತ್ತೆ. ಸೊ ನಾನು ಮೆಜರ್ಮೆಂಟಿಂದಾನೇ ಮಾಡ್ತಾ ಇರೋದು ಈ ಸ್ವೀಟು. ಸೊ ಫಸ್ಟು ನಾನು ಸಣ್ಣ ರವೆ ತೊಗೊಂಡಿದ್ದೀನಿ, ಒಂದು ಲೋಟ ಅಷ್ಟು. ಸೊ ಅದೇ ಲೋಟದ್ರಿಂದ ನಾನು 2 ಕಪ್ಪಷ್ಟು ಹಾಲು ಹಾಕ್ಕೊತಾ ಇದ್ದೀನಿ. ಸೊ ನೀವು ಹಾಲಿಲ್ಲ ಅಂತಂದರೆ ನೀರು ಕೂಡ ಆ್ಯಡ್ ಮಾಡ್ಕೋಬೋದು, ಬಟ್ ನಾನು ಇಲ್ಲಿ ಹಾಲನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ರವೆ ಒಳಗಡೆ ನಾನು 2 ಕಪ್ಪಷ್ಟು ಹಾಲು ಹಾಕ್ಕೊತಾ ಇದ್ದೀನಿ, ಯಾಕಂದರೆ ನಾನು 1 ಕಪ್ಪಷ್ಟು ರವೆ ತೊಗೊಂಡಿದ್ದೆ. ಸೊ ಅದರಲ್ಲಿ ನಾನು 2 ಕಪ್ಪಷ್ಟು ನಾನು ಇಲ್ಲಿ ಹಾಲು ತೊಗೊತಾ ಇದ್ದೀನಿ. ಸೊ ಆಮೇಲೆ ನಾವು ಇಲ್ಲಿ ನೀರೇನು ಆ್ಯಡ್ ಮಾಡ್ಕೊಳ್ಳಲ್ಲ, ಸೊ ಅದರಿಂದ ಅದಕ್ಕೆ ನಾನು ಇಲ್ಲಿ ಮೆಜರ್ಮೆಂಟಿಂದ ಕರೆಕ್ಟಾಗಿ ತೊಗೊತಾ ಇದ್ದೀನಿ. ಸೊ ನೋಡಿ, 2 ಕಪ್ಪಷ್ಟು ನಾನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ಇದೇ ಕಪ್ಪಷ್ಟು ನಾನು 1 ಕಪ್ಪಷ್ಟು ರವೆ ತೊಗೊಂಡಿದ್ನಲ್ಲ, ಸೊ ಶುಗರು ಕೂಡ ನಾನು ಅಷ್ಟೇನ ತೊಗೊತೀನಿ. ಸೊ ಇದನ್ನು ಚೆನ್ನಾಗಿ ನಾವು ರವೆನ ಹಾಲಲ್ಲಿ ಚೆನ್ನಾಗಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಇಲ್ಲಿ ನಿಮಗೆ ಕೇಸರದು ಏನು ಬೇಡ. ಸೊ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬರುತ್ತೆ ಅಂತ. ಸೊ ನಾನು ಡ್ರೈ ಫ್ರೂಟಲ್ಲಿ ತೊಗೊಂಡಿದ್ದೀನಿ, ಬಾದಾಮು, ಕಾಜು ಮತ್ತು ಪಿಸ್ತಾ ತೊಗೊಂಡಿದ್ದೀನಿ. ಸೊ ನೀವು ನಿಮ್ಮ ಅಕಾರ್ಡಿಂಗ್ ನೀವು ಡ್ರೈ ಫ್ರೂಟ್ನ ತೊಗೋಬೋದು. ಸೊ ಇನ್ನೊಂದು ಕಡೆ ನಾನು ಪ್ಯಾನಲ್ಲಿ ಗೀ ಹಾಕಿಬಿಟ್ಟು ಬಿಸಿಗೆ ಆಲ್ರೆಡಿ ಇಟ್ಟಿದ್ದೆ. ಸೊ ಅದರೊಳಗಡೆ ಫಸ್ಟ್ ನಾವು ಡ್ರೈ ಫ್ರೂಟ್ನ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳೋಣ. ಸೊ ನೀವು ಇಲ್ಲಿ ಗ್ಯಾಸ್ ದಪ್ಪ ಇಟ್ಟು ಮಾಡ್ಕೊಬೇಡಿ, ಇಲ್ಲಾಂದರೆ ಅದು ಸುಟ್ಕೊಂಡು ಬರುತ್ತೆ, ಚೆನ್ನಾಗಿ ಫ್ರೈ ಆಗೋಲ್ಲ. ಸೊ ಇನ್ನೊಂದು ಕಡೆ ನಾನು ಅದೇ ಲೋಟದಿಂದ ನಾನು ಶುಗರ್ ಕೂಡ ತೊಗೊಂಡಿದ್ದೀನಿ. ಸೊ ಇನ್ನೊಂದು ಕಡೆ ನೋಡಿ, ಇಲ್ಲಿ ಡ್ರೈ ಫ್ರೂಟ್ ಕೂಡ ಚೆನ್ನಾಗಿ ರೋಸ್ಟ್ ಆಗ್ತಾಯಿದೆ. ಸೊ ಅದಾದಮೇಲೆ ಅದೇ ಪ್ಯಾನಲ್ಲಿ ನಾನು ಆಲ್ರೆಡಿ ಗೀ ಹಾಕಿದ್ನಲ್ಲ, ಸೊ ಅದರೊಳಗಡೆ ನಾನು ಇವಾಗ ಶುಗರ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಇದನ್ನು ನೀರಲ್ಲೂ ಕೂಡ ಮಾಡಿಕೊಂಡ್ರೆ ಅದು ಕೇಸರಿ ಬಾತ್ ಆಗೋದು. ಸೊ ಬಟ್ ಇದು ಡಿಫ್ರೆಂಟಾಗಿ ಟೇಸ್ಟು ಬರುತ್ತೆ ಆ್ಯಂಡ್ ಇದನ್ನು ಡಿಫ್ರೆಂಟಾಗೂ ಇರುತ್ತೆ. ಸೊ ನಾನು ಇದರಲ್ಲಿ ಗ್ಯಾಸ್ ಸಣ್ಣ ಇಟ್ಬಿಟ್ಟು ಚೆನ್ನಾಗಿ ಗೀ ಒಳಗಡೆ ನಾನು ಶುಗರ್ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಕಂಟಿನ್ಯೂ ಆಗಿ ಮಿಕ್ಸ್ ಮಾಡ್ತಾನೆ ಇರಿ, ಇಲ್ಲಾಂದರೆ ಅದು ತಳಗೆ ಶುಗರ್ ಏನಾಗುತ್ತೆ ಅಂಟ್ಕೊಂಡು ಬಿಡುತ್ತೆ. ಸೊ ಇಲ್ಲಿ ನೋಡಿ, ಸ್ವಲ್ಪ ಸ್ವಲ್ಪ ಮೆಲ್ಟ್ ಹಾಕೋತಾ ಬರ್ತಾಯಿದೆ. ಸೊ ಇದೇ ಥರ ನಾವು ಮಿಕ್ಸ್ ಮಾಡ್ತಾನೆ ಇರಬೇಕು, ಇಲ್ಲಿ ಬಿಡೋ ಥರನೇ ಇಲ್ಲ, ಇಲ್ಲಾದರೆ ಏನಾಗುತ್ತೆ ತವಾಗೆ ಅಂಟ್ಕೊಂಡು ಬಿಡುತ್ತೆ. ಸೊ ಅದಕ್ಕೆ ನಾನು ಇಲ್ಲಿ ಕಂಟಿನ್ಯೂಸ್ ಆಗಿ ಗೀ ರಿಲೀಸ್ ಆಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಸೊ ನೋಡಿ ಎಷ್ಟು ಚೆನ್ನಾಗಿ ಶುಗರಿಂದ ಗೀ ರಿಲೀಸ್ ಆಗ್ತಾಯಿದೆ. ಸೊ ನಾನು ಹಾಗೇ ಗಂಟು ಬರೋ ಥರನೇ ಅದಕ್ಕೆ ಅದನ್ನು ಹಾಗೆ ಮಿಕ್ಸ್ ಮಾಡ್ತಾಯಿದ್ದೆ. ಸ್ವಲ್ಪ ಬಿಟ್ಟರೆ ಸಾಕು, ಗಂಟು ಆಗ್ತಾಯಿತ್ತು. ಸೊ ಫೈನಲಿ ನೋಡಿ, ಇಲ್ಲಿ ಫುಲ್ಲು ಶುಗರ್ ಮೆಲ್ಟ್ ಆಗಿದೆ. ಸೊ ಇವಾಗ ಏನಿಲ್ಲ, ರವನ ನಾವು ಮಿಕ್ಸ್ ಮಾಡಿ ಇಟ್ಟಿದ್ವಲ್ಲ, ಇವಾಗ ಇಲ್ಲಿ ನಿಧಾನವಾಗಿ ಹಾಕ್ಕೊಳ್ಳೋಣ, ಯಾಕಂದರೆ ಅದು ಹಾಕಿದ ತಕ್ಷಣ ಫುಲ್ಲು ಪಟ ಅಂತ ಎಗರ್ತಾ ಇರುತ್ತೆ. ಸೊ ಅದರಿಂದ ನೋಡಿ, ಇಲ್ಲಿ ನಿಧಾನ ನಾನು ಇಲ್ಲಿ ಹಾಕಿಬಿಟ್ಟು ಪಟ್ಟಂತ ಹಾಗೆ ಮಿಕ್ಸ್ ಮಾಡ್ಕೊಬೇಕು, ಯಾಕಂದರೆ ನಮ್ಮದು ಶುಗರ್ ಇದೆಯಲ್ಲ, ಅದು ಇಲ್ಲಾದರೆ ಗಂಟಾಗ್ಬಿಡುತ್ತೆ, ರವೆಗೆ ಅಂಟ್ಕೊಂಡ್ಬಿಡುತ್ತೆ. ಸೊ ಅದರಿಂದ ನಾವೇನು ಮಾಡೋದು, ಇಲ್ಲಿ ಕಂಟಿನ್ಯೂ ಆಗಿ ಮಿಕ್ಸ್ ಮಾಡ್ತಾನೇ ಇರಬೇಕು. ಸೊ ನಾನು ಅದಕ್ಕೆ ಅದು ಹಾಕಿದ ತಕ್ಷಣ ಫಸ್ಟು ಚೆನ್ನಾಗೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸೊ ನೋಡಿ, ಕಲರ್ ಎಷ್ಟು ಚೆನ್ನಾಗಿ ಮರೂನಾಗಿ ಬಂದಿದೆಯಲ್ಲ. ಸೊ ಅದಕ್ಕೆ ಇಲ್ಲಿ ಏನಾದ್ರು ನಿಮಗೆ ಕಲರ್ ಯೂಸ್ ಮಾಡೋಂಗೆ ಇಲ್ಲ. ಸೊ ಅದು ನಾವು ಸಕ್ಕರೆನ ಮೆಲ್ಟ್ ಮಾಡಿ ಮಾಡೋದ್ರಿಂದ ಸೊ ಅದಕ್ಕೆ ಈ ಥರ ಚೆನ್ನಾಗಿ ಕಲರ್ ಬರ್ತಿದೆ. ಸೊ ಇವಾಗ ಇದನ್ನು ಚೆನ್ನಾಗಿ ಪ್ಯಾನಿಂದ ಗೀ ಫುಲ್ಲು ರಿಲೀಸ್ ಆಗೋವರೆಗೂ ನಾವು ಹಾಗೇ ಮಿಕ್ಸ್ ಮಾಡಿ, ಸೊ ಲಾಸ್ಟಲ್ಲಿ ನಾವು ಇಲ್ಲಿ ಡ್ರೈ ಫ್ರೂಟ್ನ ಹಾಕ್ಕೊಳ್ಳೋಣ. ಸೊ ನಿಮಗೆ ಸ್ವೀಟ್ ಹೇಗೆ ಅನಿಸ್ತಂತ ನನಗೆ ಕಮೆಂಟ್ ಬಾಕ್ಸಲ್ಲೇ ಹೇಳೋದು ಮರಿಬೇಡಿ. ಸೊ ಇವಾಗ ನಾನು ಇದನ್ನು ಚೆನ್ನಾಗೆ ಮಿಕ್ಸ್ ಮಾಡ್ತಾಯಿದ್ದೀನಿ. ಸೊ ನೋಡಿ, ತವದಿಂದ ಇವಾಗ ಸ್ವೀಟು ಬಿಟ್ಕೊತಾ ಇದೆ. ಸೊ ಇವಾಗ ನಾನು ಇದು ಒಂದು ಪ್ಲೇಟಲ್ಲಿ ಹಾಕ್ಕೊತಾ ಇದ್ದೀನಿ. ನಾನು ದೇವರಿಗೆ ಪ್ರಸಾದ ಇವಾಗ ನಾನು ಇಡಬೇಕು. ಸೊ ಹಾಕ್ಬಿಟ್ಟು ಸ್ವಲ್ಪ ತಣ್ಣಗಾದ್ಮೇಲೆ ನಾನು ಆಮೇಲೆ ತುಳಸಿ ಎಲೆ ಇದೆಯಲ್ಲ, ಅದು ಕಂಪಲ್ಸರಿ ಇಡಲೇಬೇಕು. ನೋಡಿ, ಕೃಷ್ಣನಿಗೆ ಪ್ರಸಾದ ಇಡಬೇಕಂದ್ರೆ ತುಳಸಿನ ಇಡಲೇಬೇಕು, ಹಾಗೆ ನಾವು ಪ್ರಸಾದ ಇಡೋಂಗೆ ಇಲ್ಲ. ಸೊ ಆಮೇಲೆ ನೋಡಿ, ನಾನು ತುಳಸಿ ಇಟ್ಬಿಟ್ಟು ನಾನು ಇಲ್ಲಿ ನಮ್ಮ ಲಡ್ಡು ಗೋಪಾಲ್ಗೋಸ್ಕರ ಸೊ ಸ್ವೀಟ್ ಮಾಡಿದ್ದೆ. ಸೊ ಅವರಿಗೆ ನಾನು ಒಂದು ಕಡೆ ನೀರು ಇಟ್ಟಿದ್ದೀನಿ. ಇಲ್ಲಿ ನಾನು ಡೈಲಿ ನೀರಲ್ಲಿ ಇಟ್ಟೇ ಇರ್ತೀನಿ. ಸೊ ನೀರು ನೋಡಿ ನಮ್ಮ ಪೂಜೆ ಆಗಿದೆ ಅಂತ ನೀವು ಕಮೆಂಟ್ ಬಾಕ್ಸಲ್ಲಿ ಹೇಳೋದು ಮರಿಬೇಡಿ.
ಜೈ ಜಗನ್ನಾಥ್ ಅಂತ ಕಮೆಂಟ್ ಬಾಕ್ಸಲ್ಲಿ ಬರೆಯೋದು ಮರಿಬೇಡಿ. ಸೊ ಇದೇ ಥರ ವಿಡಿಯೋಗೋಸ್ಕರ ನನಗೆ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ಬಾಯ್, ಟೇಕ್ ಕೇರ್. ಜೈ ಜಗನ್ನಾಥ್.